ಇವಾಗ ನಾವು ಈ ಕಡೆ ತಗೊಳಕ್ ಬರಲ್ಲ, ನೋಡಕ್ ಬರ್ತೀವಿ. ಯಾಕಂದ್ರೆ ನಮ್ಮ ಮನೆ ಏನು ನೋಡ್ಲಿಲ್ಲ, ನೋಡ್ಬೇಕು. ಏನಾಯ್ತು ನಿನಗೆ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತು ನಾವು ಒನ್ ಡೇ ಟ್ರಿಪ್ ತರ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ. ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಏನು. ಸೊ ಇವಾಗ ಹೊರಡ್ತಾ ಇದೀವಿ ಮನೆಯಿಂದ ಹೊರಟು ನಾವು ಬಸ್ನಲ್ಲಿ ರಾಜ್ಕುಮಾರ್ ಸಮಾಧಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಒಂದೇ ಬಸ್ ರೂಟ್ ಇರೋದು. ಸೊ ಅಲ್ಲಿಂದ ನಾವು ಇವಾಗ ಹೋಗ್ತಾ ಇದ್ದೀವಿ. ಒಂದು 15 ಮಿನಿಟ್ಸ್ ಆಗ್ಬೋದು ಅಷ್ಟೇ ನಾವು ರೀಚ್ ಆಗೋದಕ್ಕೆ. ಇವಾಗ ಬಂದಿದ್ದೀವಿ ನಾವು ಇವಾಗ ನಾನು ಮತ್ತು ನಮ್ಮ ತಂಗಿ ಹಾಗೇ ಒಂದು ವಾಕ್ ಮಾಡ್ತಾ ಇದ್ದೀವಿ. ನಮ್ಮ ತಂಗಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ಯಾರ್ಯಾರ್ದೆಲ್ಲ ಸಮಾಧಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೇಳ್ತಾ ಇದ್ದು, ಅದ್ರ ಬಗ್ಗೆ ನಾನು ಅವ್ರ ಜೊತೆ ಕೂಡ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೆ. ಶುಕ್ರವಾರ ತನಕ ಇಂಥ ಟೈಮಲ್ಲಿ ಫ್ರೀ ಇರುತ್ತೆ. ಈ ಥರ ಯಾರು ಅಷ್ಟೊಂದು ಜನ ಇರೋದಿಲ್ಲ. ವೀಕೆಂಡಲ್ಲಿ ಶನಿವಾರ ಭಾನುವಾರ ಎಲ್ಲ ರಜಾ ಇರ್ತೈತಲ್ಲ, ಆವತ್ತಿನ ದಿನ ಬಂದರೆ ರಶ್ಶು ಜಾಸ್ತಿ. ಅಲ್ಲಿ ನೀಟಾಗಿ ನೋಡೋಕ್ಕೂ ಆಗಲ್ಲ, ಆ ಥರ ರಶ್ಶು. ಯಾರ್ಯಾರೆಲ್ಲ ಇದನ್ನು ಬಂದ್ಬಿಟ್ಟು ನೋಡ್ಕೊಂಡು ಹೋಗಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಾವು ಕೂಡ ಇಲ್ಲಿ ಬಂದಿದ್ವಿ ಅಂತ ಹೇಳ್ಬಿಟ್ಟು. ಇವತ್ತು ವೀಕ್ ಡೇ ಆಗಿದ್ದರಿಂದ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಬಟ್ ಸ್ವಲ್ಪ ಜನ ಮಾತ್ರನೇ ಇದ್ದರು. ಸೊ ಅದಕ್ಕೆ ನಾವು ಕೂಡ ಆರಾಮಾಗಿ ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು, ಇಲ್ಲ ಫೋಟೋಸ್ ಕೂಡ ತಗೋಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ, ತುಂಬ ರಶ್ ಇದ್ದಾಗ ಒಬ್ಬರ ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ನಾವು ಒಂಥರ ಚೆನ್ನಾಗಾಯಿತು ಇವತ್ತು ವೀಕ್ ಡೇಸಲ್ಲಿ ನಾವಿಲ್ಲಿ ಬಂದಿರೋವಂಥದ್ದು. ಹಾಗೆಯೇ ನಾನು ಈ ವಿಡಿಯೋನಲ್ಲಿ ಒಂದು ಸ್ಲೋಮೋ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ. ಪಾರ್ವತಮ್ಮ ಅವರ ಸಮಾಧಿನ ನೋಡ್ಕೊಂಡ್ಬಿಟ್ಟು ಇವಾಗ ನಾನು ನೆಕ್ಸ್ಟು ರಾಜ್ಕುಮಾರ್ ಅವರ ಸಮಾಧಿ ಕಡೆ ಹೋಗ್ತಾ ಇದ್ದೀನಿ. ನಂದಿನಿ ಕೂಡ ಅಲ್ಲಿ ಅವ್ರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಅದನ್ನೆಲ್ಲ ತೋರಿಸ್ತಾ ಇದ್ಲು. ಅದಕ್ಕೆ ಅವಳು ನನ್ನ ಜೊತೆ ಇಲ್ಲ ಇವಾಗ. ಅವಳು ಸ್ವಲ್ಪ ನನಗಿಂತ ಹಿಂದೆ ಇದ್ದಾಳೆ, ಬರ್ತಾಳೆ, ಅವಳು ಕೂಡ ಜಾಯ್ನ್ ಆಗ್ತಾಳೆ ಆಮೇಲೆ. ಸೊ ಇಲ್ಲಿ ನಾನು ರಾಜ್ಕುಮಾರ್ ಅವರ ಸಮಾಧಿ ವ್ಯೂವನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಿಂಗೆ ರೈಟ್ ಮತ್ತು ಲೆಫ್ಟ್ ಸೈಡು ರಾಜ್ಕುಮಾರ್ ಅವರು ಯಾವ್ಯಾವುದೆಲ್ಲ ಮೂವೀಸ್ ಮಾಡಿದ್ದಾರೆ ಅದರದ್ದೆಲ್ಲ ಇಲ್ಲಿನ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಸೊ ಅದರದ್ದೇ ಒಂದು ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಕೊಂಡೆ ನಾನು. ಸೊ ಇದು ರಾಜ್ಕುಮಾರ್ ಸಮಾಧಿ ಆಗಿತ್ತು. ಸೊ ನೀವು ಇದ್ರ ಪಕ್ಕದಲ್ಲೇ ಇರೋವಂಥ ನೆಕ್ಸ್ಟ್ ನಾನು ಅಂಬರೀಷ್ ಅವರ ಒಂದು ಸಮಾಧಿನ ಕೂಡ ನೋಡೋದಕ್ಕೆ ಇವಾಗ ನಾವು ಈ ಕಡೆ ರಾಜ್ಕುಮಾರ್ ಸಮಾಧಿ ಎಲ್ಲ ನೋಡ್ಕೊಂಡಿದ್ದಾಯಿತು. ಪುನೀತ್ ರಾಜ್ಕುಮಾರ್, ಪಾರ್ವತಮ್ಮ ಮತ್ತು ರಾಜ್ಕುಮಾರ್ದು. ಇವಾಗ ಅದೇ ಒಂದು ರೈಟ್ ಸೈಡಲ್ಲಿರುವಂಥ ಅಂಬರೀಷ್ ಅವ್ರದ್ದು ಸಮಾಧಿನ ನೋಡೋದಕ್ಕಂತ ಹೋಗ್ತಾ ಇದ್ದೀವಿ. ಅಂಬರೀಷ್ ಅವರ ಒಂದು ಸಮಾಧಿಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ. ಫಸ್ಟ್ ಟೈಮ್ ಅಲ್ಲ ನೀನು ಬಂದಿರೋದು? ನಾನೇ ಇದು ಥರ್ಡ್ ಟೈಮ್ ಬರ್ತಾ ಇರೋದು. ನಾನು ನಮ್ಮ ಮನೆಯವರು 2 ಸಲ ಬಂದಿದ್ವಿ ಇಲ್ಲಿ ಆಲ್ರೆಡಿ. ಇವಾಗ ನಾನು 3ನೇ ಸಲ ಇವಳ ಜೊತೆ ಬರ್ತಾ ಇದ್ದೀನಿ. ಅಂಬರೀಷ್ ಅವರ ಒಂದು ಪ್ರತಿಮೆಯನ್ನು ನೋಡ್ಬೋದು ನೀವು ಇವಾಗ ಎಂಟರ್ ಆಗ್ತಿದ್ದಂಗೆ. ಸೊ ಅದೇ ಒಂದು ಲೆಫ್ಟಲ್ಲಿ ಬಂದರೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇನೇ ಅವರ ಸಮಾಧಿ.
ಅನಿಸ್ತು? ಚೆನ್ನಾಗೈತೆ. ಮತ್ತೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗೈತಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಹೇಳ್ಬೇಕು. ಇವಾಗ ನಾವು ಅಂಬರೀಷ್ ಅವ್ರದ್ದು ಕೂಡ ಸಮಾಧಿನ ನೋಡಿಕೊಂಡು ಇವಾಗ ನಾವು ಹೊರಟಿದ್ದೀವಿ ಒರಾಯನ್ ಮಾಲ್ ಕಡೆ. ಬನ್ನಿ ಹೋಗೋಣ. ಸೈಜ್ ಕೊಡ್ತಾರೆ. ₹100 ಚಪ್ಪಲ್ಸ್. ಅದು ಫೋಟೋ ನನಗೆ. ನಾವು ಈಗ ಅಂಡರ್ ಪಾಸ್ ಏನಿದು ಮತ್ತೆ ನಾವು ಇಲ್ಲಿಂದ ಓರಿಯನ್ ಮಾಲ್ ಕಡೆ ಹೋಗ್ತಾ ಇದ್ದೀವಿ ಬಸ್ನಲ್ಲಿ. ಅದೇ ಟೈಮಲ್ಲಿ ಮಲಗಿಬಿಟ್ಟಿದ್ಲು ಹೇಳೋ, ಹಂಗೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ನಾವೀಗ ಬಂದಿದ್ದೀವಿ ಬ್ರಿಗೇಡ್ ರೋಡಲ್ಲಿರುವ ಓರಿಯನ್ ಮಾಲ್. ವಾವ್ ಬ್ಯೂಟಿಫುಲ್. ಇಲ್ಲೇನು ಮಣ್ಣು ತಗೊಳಕ್ ಬರಲ್ಲ, ನೋಡಕ್ ಬರ್ತೀವಿ. ಯಾಕಂದ್ರೆ ನಮ್ಮಂತರಲ್ಲಿ ತಗೊಳಕ್ಕಾಗಲ್ಲ, ನಾವು ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಓರಿಯನ್ ಮಾಲ್. ನಂದಿನಿ ಹೆಂಗೈತೆ ಗೊತ್ತಿಲ್ಲ. ನೋಡೋಕ್ಕಂತೂ ಎಂಟರ್ ಆಗ್ತಾ ಇದ್ದೀವಿ ಈಗ. ಒಳ್ಳೆ ಲುಕ್ ಆಂಬಿಯನ್ಸ್ ಇದೆ. ವಾವ್ ಬ್ಯೂಟಿಫುಲ್. ಅದೇನೋ ಅಂತಾರಲ್ಲ ಹಂಗಾಗ್ಬಿಟ್ಟಿತ್ತು ನಮ್ಗೆ ಕಾಣ್ಲಿಲ್ದ ಏನೋ ಕಂಡ ಹಂಗೆ. ಏನಾಗೈತೆ ಅಂದ್ರೆ ಇವಾಗ ಏನೋ ನೋಡ್ದಂಗೆ ನಾಯಿನಾಯ್ತು ನಿನಗೆ. ಸಿಂಹನೇ ಅಂತ. ಸ್ಟಾರ್ ಬಾಕ್ಸಲ್ಲಿ ಒಂದು ಕಾಫಿ ಕುಡಿಯೋಕ್ಕಾಗುತ್ತೆ ನಮ್ಮ ಕೈಲಿ. ಇಲ್ಲಿರೋ ಎಲ್ಲ ಶಾಪ್ಗಳದ್ದು ಒಂದು ಚಿಕ್ಕದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ನಾನು. ಹಾಗೆಯೇ ಇಲ್ಲಿ ಓವರಾಲ್ ಆಗಿ ಎಲ್ಲ ಶಾಪ್ಗಳಿಗೂ ಒಂದೇ ವಿಡಿಯೋನಲ್ಲಿ ಕ್ಯಾಪ್ಚರ್ ಕೂಡ ಹಾಗೆ ಮಾಡ್ಕೊಂಡಿದ್ದಾಯಿತು. ಇದು ಒಂದು ನೇಚರ್ ಫ್ರೆಂಡ್ಲಿ ಆಗಿ ಮಾಡಿರೋವಂಥ ಒಂದು ವೇಸ್ಟ್ ಇದು. ಸೊ ಇದನ್ನು ಕೂಡ ನಾನು ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ರಿಮೋಟು ಇದೆಲ್ಲ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟರ್. ಮಾಲಿಂದ ಹೊರಗೆ ಬಂದಿದ್ದಾಯಿತು. ಇವಾಗ ಮಾಲಿಂದ ಹೊರಗೆ ಬಂದರೆ ಇವಾಗ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಟ್ರೀ ಮತ್ತು ಇದನ್ನೆಲ್ಲ ಅಲ್ಲಿ ರೆಡಿ ಮಾಡಿದ್ರು. ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆಯೇ ಇಲ್ಲಿರೋ ಅಂಥ ಒಂದು ಲೇಕ್ ವ್ಯೂನ ಕೂಡ ಮುಗಿಸ್ಕೊಂಡ್ಬಿಟ್ಟು ಇವಾಗ ನೋಡಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಇಷ್ಟೊತ್ತು ಓಡಾಡಿದ್ವಲ್ವ, ಅದಕ್ಕೆ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾವು ಮಾಲಿಂದ ಹೊರಗೆ ಬಂದಿದ್ದಾಯಿತು. ಸ್ವಲ್ಪ ಸ್ನ್ಯಾಕ್ಸ್ನ ಕೂಡ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಆರ್ಡರ್ ಮಾಡ್ಕೊಂಡಿದ್ವಿ. ಮಸಾಲ ಸಮೋಸ ಮಸಾಲ ಚೆನ್ನಾಗೈತಾ? ನಂದು ಹೆಂಗೈತ ನೋಡ್ತೀನಿ.
ನಂದಿನಿ ಯಾವಾಗಲೂ ಮೆಟ್ರೋನಲ್ಲಿ ಹೋಗಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಇವತ್ತು ಮೆಟ್ರೋನ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮೆಟ್ರೋನಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ. ಕೊಡು ನಿಂದೆಲ್ಲಿ. ನಾವೀಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೊಂಡಿವಿ. ಏನಾಗೈತೆ ಇದು? ಅದು ಗೊತ್ತಿಲ್ಲ. ಮೆಟ್ರೋ ಸ್ಟೇಷನ್ಗೆ ಬಂದೀನಿ. ಮೆಟ್ರೋ ಹೋಗ್ತಾ ನಮಗೆ ಗೊತ್ತಿರೋ ರೂಟಲ್ಲಿ ನಾವು ಬರಬೇಕಿತ್ತು, ಆದರೆ ನಾವು ಹೊಸ್ದಾಗಿ ಬರೋದಕ್ಕೆ ಹೋಗ್ಬಿಟ್ಟು ಇಲ್ಲಿಳಿದು ತುಂಬಾ ರಿಸ್ಕ್ ಮಾಡ್ಕೊಂಡ್ಬಿಟ್ಟು ಬರೋ ಥರ ಆಗೋಯ್ತು ಇವತ್ತು. ಇದರಿಂದ ನಾನು ಒಂದು ತಿಳ್ಕೊಂಡೆ, ಗೊತ್ತಿರೋದನ್ನೇ ನಾವು ಮಾಡಬೇಕು. ಇಲ್ಲ ನಾವು ಹೊಸ್ದಾಗಿ ಮಾಡ್ತೀವಿ ಅನ್ನೋದಾದರೆ ಗೊತ್ತಿರೋರನ್ನ ಕೇಳ್ಕೊಂಡ್ಬಿಟ್ಟಾದರೂ ಮಾಡಬೇಕು. ಇಲ್ಲ ಅಂತಂದರೆ ಸುಮ್ಮನೆ ನಮಗೆ ಇಲ್ಲದೇ ಇರೋ ತೊಂದರೆಗಳೆಲ್ಲ ಬಂದುಬಿಡುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.